ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಹರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಹರಿ ಎಂಬ್ರಾಯ್ಡಿಂಗ್ ವರ್ಕು ಬ್ರೈಡಲ್ ಆಗಿದೆ, ಅಷ್ಟೇ ಫಿನಿಶಿಂಗ್ ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಜರ್ದೋಸಿ ಮತ್ತು ಕಟ್ ವರ್ಕ್ ಬೀಡ್ಸ್ನ ಬಳಸಿದ್ದೀನಿ ನೋಡಿ. ಈ ಜರ್ದೋಸಿ ಮಧ್ಯದಲ್ಲಿ ಕಟ್ ವರ್ಕ್ ಬೀಡ್ಸ್ನ ಬಳಸಿದ್ದೀನಿ. ತುಂಬ ಲುಕ್ಕಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಫ್ಲವರ್ ಡಿಸೈನ್ ಬರುತ್ತೆ. ಈ ಥರ ಫ್ಲವರ್ ಹಾಕಿ ಫ್ಲವರ್ ಮಧ್ಯದಲ್ಲಿ ಫ್ರೆಂಚ್ ನಟ್ ಹಾಕಿದ್ದೀನಿ ನೋಡಿ. ಮತ್ತು ಇದು ಲೀಫ್ ಡಿಸೈನಲ್ಲಿ ಮತ್ತು ಜರ್ದೋಸಿ ಬಳಸಿದ್ದೀನಿ. ಕಟ್ ವರ್ಕ್ ಬೀಡ್ಸು ಅದರ ಔಟ್ಲೈನಾಗಿ ಇದು ಜರಿ ಥ್ರೆಡ್ ಬಳಸಿದ್ದೀನಿ ನೋಡಿ. ಫಸ್ಟು ನಾನು 2 ಲೈನು ಜರಿ ಥ್ರೆಡ್ಡು, 2 ಲೈನು ಕಾಂಟ್ರಾಸ್ಟ್ ಇದು ಸ್ಯಾರಿ ಕಲರು ಅದು ಸಿಲ್ಕ್ ಥ್ರೆಡ್ ಬಳಸಿದ್ದೀನಿ. ಮತ್ತು 1 ಲೈನು ಕಟ್ ವರ್ಕ್ ಬೀಡ್ಸ್ ಬಳಸಿದ್ದೀನಿ. ಇದು ಮೀಡಿಯಮ್, ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದಲ್ಲ, ಮೀಡಿಯಮ್ಗಿಂತ ಸ್ವಲ್ಪ ಚಿಕ್ಕದು ಬರುತ್ತೆ ನೋಡಿ. ಆ ಕಟ್ ವರ್ಕ್ ಬೀಡ್ಸು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಡಿಸೈನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಇಷ್ಟಕ್ಕೆ ಬರುತ್ತೆ ನೋಡಿ. ಇಷ್ಟೇ ಡಿಸೈನ್ನ ರಿಪೀಟ್ ಮಾಡಿದ್ದೀನಿ. ಫಸ್ಟು 2 ಲೀಫ್ ಬರುತ್ತೆ, ಮತ್ತು ಈ ಥರ ಎಸ್ ಶೇಪಲ್ಲಿ ಈ ಥರ ಬಂದು ಮತ್ತೆ ಮೇಲ್ಗಡೆ ಫ್ಲವರ್ ಬರ್ತಿದೆ ನೋಡಿ. ಈ ಥರ ಫ್ಲವರ್ ಬಂದಮೇಲೆ ಲೀಫು ಮತ್ತು ಇಲ್ಲಿ ಜರ್ದೋಸಿ ಮಧ್ಯದಲ್ಲಿ ಬೀಡ್ಸ್ ಹಾಕಿದ್ದೀನಿ ನೋಡಿರಿ. ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ. ಇವೆಲ್ಲ ಆಲ್ಮೋಸ್ಟು ಶುಗರ್ ಬೀಡ್ಸ್ ಬಳಸಿಲ್ಲ. ಕಟ್ ವರ್ಕ್ ಬೀಡ್ಸು, ಜರ್ದೋಸಿ ಅಷ್ಟೇ ಮಿಕ್ಸ್. ಇದರಲ್ಲೇ ನಾನು ವರ್ಕ್ ಮಾಡಿದ್ದೀನಿ ನೋಡಿರಿ. ಎಷ್ಟು ನೀಟಾಗಿ ಬಂದಿದೆ. ಇಷ್ಟು ಡಿಸೈನ್ನ ನಾನು ರಿಪೀಟ್ ಹಾಕಿ ಇದು ಮಾಡಿದ್ದೀನಿ. ಇಷ್ಟೇ ಡಿಸೈನ್ನೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆ್ಯಕ್ಚುಲಿ ಫುಲ್ಲು ಬ್ರೈಡಲ್ ಆಗಿದೆ. ತುಂಬ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಥ್ರೆಡ್ ಮಾತ್ರ ಇಷ್ಟು ಫ್ರೆಂಚ್ ನಾಟಿಗೆ ಅಷ್ಟೇ ಬಳಸಿರೋದು, ಮತ್ತೆ ಎಲ್ಲೂ ಬಳಸಿಲ್ಲ ನೋಡಿ. ಇದು ಸ್ಲೀವ್ಸಿಗಂತೂ ಫುಲ್ ಡಿಫ್ರೆಂಟಾಗಿ ಹಾಕಿದ್ದೀನಿ ನೋಡಿ. ನೆಟ್ ಬಳಸಿ ಹಾಕಿರೋದು ಇದು. ಅದೇ ಡಿಸೈನ್ನ ಫಸ್ಟು ಈ ಸೆಂಟ್ರಿಗೆ ಫ್ಲವರ್ ಹಾಕಿ ಈ ಕಡೆಯಿಂದ ಇಷ್ಟು, ಈ ಕಡೆಯಿಂದ ಇಷ್ಟು, ಇದೊಂದು ಫ್ಲವರು ಸೆಂಟ್ರಿಗೆ ಬರುತ್ತೆ. ಸೆಂಟ್ರಿಗೆ ಹಾಕಿ ಆ ಕಡೆ ಈ ಕಡೆ ಇದು ಮಾಡಿದ್ದೆ ನೋಡಿ. ಬಾರ್ಡ್ರಿಗೆ 3 ಲೈನು ಜರಿ ಥ್ರೆಡ್ಡು, 1 ಲೈನು ಕಟ್ ವರ್ಕ್ ಬೀಡ್ಸ್ ಹಾಕಿ ಇದನ್ನ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫಿನಿಶಿಂಗ್ ಅಂತೂ ಎಷ್ಟು ನೀಟಾಗಿ ಕಾಣಿಸ್ತಿದೆ ಗೊತ್ತಾ ನೋಡಿ. ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದ್ಬಿಟ್ಟಿದೆ. ಇದು ಆ್ಯಕ್ಚುಲಿ ಬ್ಲೌಸು. ಇದು ಆ್ಯಕ್ಚುಲಿ ನೆಟ್ಟು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ ನಾನು. ಈ ನೆಟ್ನ ಅಟ್ಯಾಚ್ ಮಾಡಿರೋದು ನಾನು ಇದನ್ನ ಸಪ್ರೇಟಾಗಿ ಹಾಕಿ ಇದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿರಿ. ಇದು ಬ್ಲೌಸು ಸ್ಲೀವ್ಸ್ ಪಾರ್ಟು. ಫಸ್ಟು ಮೇನ್ ಕ್ಲಾತಿಗೆ ನೆಟ್ಟನ್ನು ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿದಾಗ ಇಲ್ಲಿ ಕಚ್ಚಿರುತ್ತಲ್ಲ, ಈ ಕಚ್ಚನ್ನ ಈ ಸೈಡ್ ಫೋಲ್ಡ್ ಮಾಡಿ ಇದ್ರ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿರಿ. ಇದು ಆ್ಯಕ್ಚುಲಿ ಇದ್ರ ಜೊತೆಗೇ ಜಾಯಿಂಟ್ ಮಾಡಿರೋ ಥರ ಕಾಣಿಸುತ್ತೆ. ಈ ಥರ ಕಚ್ ಕಾಣೋದಿಲ್ಲ ನೋಡಿ. ಎಷ್ಟು ನೀಟಾಗಿ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಲುಕ್ ವೈಸ್ ಅಂತೂ ಭಾಳ ಚೆನ್ನಾಗಿ ಬಂದಿದೆ ನೋಡಿರಿ. ತುಂಬ ಬ್ರೈಡಲ್ ಆಗಿದೆ. ಫ್ರಂಟ್ ನೋಡಿ, ಫ್ರಂಟು ಸೇಮ್ ಡಿಸೈನ್ನೇ ಹಾಕಿದ್ದೀನಿ. ಇಲ್ಲಿ ಮೇಲ್ಗಡೆ ಭುಜದ ಹತ್ರ ಕಾಣಿಸುತ್ತೆ ಅಂತ ಫಸ್ಟು ಒಂದು ಈ ಥರ ಸ್ವಲ್ಪ ಡಿಸೈನ್ ಹಾಕಿ ಅದ್ರ ಕೆಳಗೆ ಫ್ಲವರ್ ಹಾಕಿ ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಈ ಫ್ಲವರ್ ಡಿಸೈನ್ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಡಿಸೈನ್ ಮಾತ್ರ. ಇದು ಆ್ಯಕ್ಚುಲಿ ಸ್ಲೀವ್ಸ್ ಪಾರ್ಟ್ಸೇ ಡಿಫ್ರೆಂಟಾಗಿ ಹಾಕಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ನೆಟ್ ಬಳಸಿ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಲತಿಕನ್ಸು ಈ ಡಿಸೈನಲ್ಲಿ ಏನಿದೆಯೋ ಅದನ್ನೇ ಹಾಕಿದ್ದೀನಿ ನೋಡಿ. ಈ ಡಿಸೈನ್ ಇದೆಯಲ್ವ, ಇದನ್ನೇ ನಾನು ಲತಿಕನ್ಸ್ಗೂ ಅದನ್ನೇ ಹಾಕಿದ್ದೀನಿ ನೋಡಿ. ಟ್ಯಾಸಲ್ ಅಂತಾರಲ್ವ, ಇದಕ್ಕೆ ಇದೇ ಡಿಸೈನ್ನೇ ಹಾಕಿ ಮತ್ತು ಔಟ್ಲೈನಾಗಿ ಇದು ಜರಿ ಥ್ರೆಡ್ಡಲ್ಲಿ ಲೈನ್ಸ್ ಹಾಕಿದ್ದೀನಿ, ಚೈನ್ ಸ್ಟಿಚ್ ಹಾಕಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೇಮ್ ಇದೇ ಡಿಸೈನಿಂದ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇಲ್ಲಿಂದ ನೋಡಿರಿ. ಮಾರ್ಕು ಬ್ಯಾಕ್ ಸೈಡ್ ಇದು ಸೆಂಟ್ರಲ್ಲಿ ಫ್ಲವರ್ ಡಿಸೈನ್ ಬರೋದ್ರಿಂದ ಇಲ್ಲಿಂದನೇ ಈ ಥರ
ಇದು ಈ ಸೈಡ್ ಹೋಗಿದೆ ಮತ್ತು ಇದು ಈ ಸೈಡ್ ಹೋಗೋ ಥರ ಮಾರ್ಕ್ ಮಾಡಿದ್ದೀನಿ ನೋಡಿ. ಈ ಸೈಡಿಂದ ಈ ಥರ ಹಾಕಿದ್ದೀನಿ ಮತ್ತು ಈ ಸೈಡಿಂದ ಈ ಥರ ಹಾಕಿದ್ದೀನಿ. ಈ ಫ್ಲವರ್ ಮಾತ್ರ ಫಿಕ್ಸ್ ಬ್ಯಾಕಲ್ಲಿ. ಇದು ಲೀಫ್ ಶೇಪಲ್ಲಿ ಜರ್ದೋಸಿ ಹಾಕಿದ್ದೀನಿ ಮತ್ತು ಎಸ್ ಶೇಪಲ್ಲಿ ಫಸ್ಟ್ ಕಟ್ ವರ್ಕ್ ಬೀಡ್ಸ್ ಹಾಕ್ಬಿಡ್ತೀನಿ. ಇಲ್ಲಿವರೆಗೂ ಕಟ್ ವರ್ಕ್ ಬೀಡ್ಸ್ ಹಾಕಿ ಮತ್ತು ರಿವರ್ಸಲ್ಲಿ ಬರ್ತಾಯಿದ್ದೀನಿ. ಮಾರ್ಕ್ ಯಾವ ಥರ ಮಾಡಿದ್ದೀನೋ ಅದೇ ಥರ. ಮತ್ತು ಇಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ ಮತ್ತು ಇಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ ಮತ್ತು ಇಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕಿ ಮತ್ತು ಇಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ. ಹಾಕಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೂಜಿ ದಾರದಲ್ಲಿ ಹಾಕಿದ್ದೀನಿ ನೋಡಿರಿ ಜರ್ದೋಸಿದಿನ. ಕ್ರೋಶ ಕಡ್ಡಿಲಿ ಹಾಕಿಲ್ಲ, ಇದನ್ನು ಸೂಜಿ ದಾರದಲ್ಲಿ ಹಾಕಿದ್ದೀನಿ. ಇದನ್ನು ನಾನು ಕ್ರೋಶ ಕಡ್ಡಿಲಿ ಹಾಕಿದ್ದೀನಿ ನೋಡಿ. ಫಸ್ಟು ಕ್ರೋಶ ಕಡ್ಡಿಲಿ ಯಾವ್ಯಾವ ಹಾಕ್ತೀವೋ ಅವನ್ನ ಹಾಕ್ಬಿಡೋದು ಫಸ್ಟು. ಹಾಕಿ ಆಮೇಲೆ ಸೂಜಿ ದಾರದಲ್ಲಿ ಹಾಕಿ ಆಮೇಲೆ ಇದು ಥ್ರೆಡ್ ಬಳಸ್ತೀವಲ್ವ ಚೈನ್ ಸ್ಟಿಚ್ಚು ಅದನ್ನ ಹಾಕಿದ್ದೀನಿ ನೋಡಿ. ಲಾಸ್ಟ್ ಇದು ಹಾಕಿರೋದು. ಇದಾದಮೇಲೆ ಇದನ್ನು ಫ್ರೆಂಚ್ ನಟ್ ಹಾಕಿದ್ದೀನಿ ಫ್ಲವರ್ಸಿಗೆ. ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.